ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನೀವು ಒಂದು ವಾಹಕದ ಮೂಲಕ ಚಲಿಸುವ ಇಲೆಕ್ಟ್ರಾನ್ಗಳಿಂದ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಲ್ವಾ? ಸೊ ಹಾಗೆ ನಾವು ಈ ದಿನ ಅಂದ್ರೆ ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೆಡ್ ಅನ್ನುವಂಥವ್ರು, ಇವರು 19ನೇ ಶತಮಾನದ ವಿಜ್ಞಾನಿಯಾಗಿದ್ರು. ಸೊ ಇವರು ಒಂದು ದಿನ ವಾಹಕದ ತಂತಿಯ ಮೂಲಕ ಅವರಿಗೆ ಒಂದು ಸೂಜಿಕಾಂತವನ್ನು ತೆಗೆದುಕೊಂಡಿರ್ತಾರೆ. ಎಲ್ಲಿ ಅವರು ಒಂದು ವಾಹಕದ ತಂತಿಯ ಮೂಲಕ ವಿದ್ಯುತ್ತನ್ನ ಪ್ರವಹಿಸ್ತಾರೆ. ಆ ವಿದ್ಯುತ್ತನ್ನ ಪ್ರವಹಿಸಿದಾಗ ಅವ್ರಿಗೆ ಆ ವಿದ್ಯುತ್ ಪ್ರವಹಿಸಿದಾಗ ಈ ಕಾಂತ ವಿಚಲನೆಯನ್ನ ಹೊಂದುತ್ತೆ. ಸೊ ಇದನ್ನ ದಿಕ್ಸೂಚಿ ಅಂತ ಕರೀತೀವಿ. ಸೊ ಅವರು ಒಂದು ದಿಕ್ಸೂಚಿಯನ್ನ ಇಡ್ತಾರೆ. ವಿದ್ಯುತ್ ಪ್ರವಾಹ ಇರುವ ಒಂದು ವಾಹಕದ ತಂತಿ ಹತ್ರ ಒಂದು ದಿಕ್ಸೂಚಿಯನ್ನ ಇಟ್ಟಾಗ ಅದು ವಿಚಲನೆಗೊಳ್ಳೋದನ್ನ ಅವರು ತಿಳ್ಕೊಂತಾರೆ. ಅಂದ್ರೆ ಎಲ್ಲಿ ಕಾಂತ ಕ್ಷೇತ್ರ ಇರುತ್ತೋ ಅಲ್ಲಿ ವಿದ್ಯುತ್ ಕ್ಷೇತ್ರನೂ ಇರುತ್ತೆ ಅನ್ನುವಂಥದ್ದನ್ನ ಅವರು ಕಂಡಿಡ್ಕೊಳ್ತಾರೆ. ಯಾರು? ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೆಡ್ ಅನ್ನುವಂತಹ ವಿಜ್ಞಾನಿ. ಅವರು 1820ರಲ್ಲಿ ಅವರು ಕಾಂತ ಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರಕ್ಕೆ ಒಂದಕ್ಕೊಂದು ಸಂಬಂಧ ಇದೆ ಅನ್ನುವಂಥದ್ದನ್ನ ಅವರು ತೋರಿಸ್ಕೊಡ್ತಾರೆ. ಹಾಗೆ ಇವರ ಈ ರೀತಿಯಾಗಿ ಅಂದ್ರೆ ಅವರು ನೀಡಿದಂತಹ ಒಂದು ಅಂದ್ರೆ ಎಲ್ಲಿ ಕಾಂತ ಕ್ಷೇತ್ರ ಇರ್ತೋ ಅಲ್ಲಿ ವಿದ್ಯುತ್ ಕ್ಷೇತ್ರನೂ ಇದೆ ಅನ್ನುವಂಥದ್ದನ್ನ ಅವರು ಪ್ರತಿಪಾದಿಸ್ತಾರೆ. ಹಾಗೆ ಇವರ ಸಂಶೋಧನೆಯಿಂದ ಟಿವಿ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಅಥವಾ ಈ ದ್ಯುತಿ ತಂತುಗಳು ಇವುಗಳ ಉಗಮಕ್ಕೆ ಕಾರಣ ಆದವು. ಸೊ ಹಾಗೆ ಅವರು ಈಗ ಈ ವಿದ್ಯುತ್ ಕಾಂತದ ಬಲಕ್ಕೆ ಆರ್ಸ್ಟೆಡ್ ಅನ್ನುವಂಥ ಅವರ ಹೆಸರಿನಲ್ಲೇ ನೀಡ್ತಾರೆ. ಸೊ ಇಲ್ಲಿ ನಾವು ಈ ಪಾಠದಲ್ಲಿ ಕಾಂತ ಅಂದ್ರೆ ಏನು, ಮತ್ತೆ ಕಾಂತ ಕ್ಷೇತ್ರ ಅಂದ್ರೆ ಏನು, ಆಮೇಲೆ ಕಾಂತೀಯ ಬಲರೇಖೆಗಳಂದ್ರೆ ಏನು, ಹಾಗೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣದ ಬಗ್ಗೆ, ಆಮೇಲೆ ಸೊಲೆನಾಯ್ಡ್ ಅಂದ್ರೆ ಏನು, ಆಮೇಲೆ 3 ನಿಯಮಗಳ ಬಗ್ಗೆ ಸಹ ನಾವು ತಿಳ್ಕೊಳ್ತೀವಿ. ಸೊ ಮೊದಲನೇದಾಗಿ ಈಗ ಕಾಂತ ಅಂದ್ರೆ ಏನು, ಅದು ಆಕರ್ಷಣೆ ಅಂತ ಅರ್ಥ. ಈಗ ಆಯಸ್ಕಾಂತ ಅನ್ನುವಂಥ ಪದ, ಆಯಸ್ ಅಂದ್ರೆ ಕಬ್ಬಿಣ, ಕಾಂತ ಅಂದ್ರೆ ಆಕರ್ಷಣೆ. ಸೊ ಕಬ್ಬಿಣವನ್ನು ಆಕರ್ಷಿಸುವಂತಹ ವಸ್ತುಗಳಿಗೆ ನಾವು ಏನಂತ ಕರಿತೀವಿ? ಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಸೊ ಅದೇ ರೀತಿ ಈಗ ಉದಾಹರಣೆಗೆ ಕಾಂತ ಅಂದ್ರೆ ಆಕರ್ಷಣೆ. ಈಗ ಕಾಂತೀಯ ವಸ್ತುಗಳು ಅಂದ್ರೆ ಕಬ್ಬಿಣವನ್ನ ಆಕರ್ಷಿಸುವಂತಹ ವಸ್ತುಗಳಿಗೆ ಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಸೊ ಹಾಗೆ ಈಗ ಕೋಬಾಲ್ಟ್, ನಿಕ್ಕಲ್, ಸೊ ಇವೆಲ್ಲ ಕಬ್ಬಿಣದಿಂದ ಅಂದ್ರೆ ಅದರೊಳಗೆ ಕಬ್ಬಿಣ ಅಂಶಗಳು ಇರ್ತವೆ. ಸೊ ಆಯಸ್ಕಾಂತ, ಆಯಸ್ ಅಂದ್ರೆ ಕಬ್ಬಿಣದ ವಸ್ತುಗಳು, ಅಂದ್ರೆ ಈಗ ಆಕರ್ಷಣೆಗೆ ಒಳಗಾಗುವಂತಹ ವಸ್ತುಗಳು. ಸೊ ಆದ್ರಿಂದ ಆಯಸ್ ಕಾಂತ ಕಬ್ಬಿಣವನ್ನು ಆಕರ್ಷಿಸುವಂತಹ ವಸ್ತು ಆಗಿರೋದ್ರಿಂದ ಇದಕ್ಕೆ ನಾವು ಆಯಸ್ಕಾಂತ ಅಂತ ಕರಿತೀವಿ. ಸೊ ಆಯಸ್ಕಾಂತದಲ್ಲಿ 2 ವಿಧಗಳು, ನೈಸರ್ಗಿಕವಾಗಿ ದೊರೆಯುವಂತಹ ಕಾಂತಗಳು ಮತ್ತು ಕೃತಕವಾಗಿ ತಯಾರಿಸಿರುವಂತಹ ಕಾಂತಗಳು. ಸೊ ನಿಸರ್ಗದಲ್ಲಿ ದೊರೆಯುವಂತಹ ಕಾಂತಗಳಿಗೆ ನಾವು ನೈಸರ್ಗಿಕ ಕಾಂತಗಳು ಅಂತ ಕರಿತೀವಿ. ಸೊ ಭೂಮಿ ಒಂದು ನೈಸರ್ಗಿಕ ಕಾಂತ ಆಗಿದೆ. ಯಾಕೆಂದ್ರೆ ಭೂಮಿ
ನಮ್ಮನ್ನ ಆಕರ್ಷಿಸುತ್ತೆ. ಅಂದ್ರೆ ಗುರುತ್ವಾಕರ್ಷಣ ಬಲದಿಂದ ಭೂಮಿ ನಮ್ಮನ್ನ ಆಕರ್ಷಿಸ್ತಾ ಇದೆ. ಸೊ ಅದರಿಂದ ಭೂಮಿ ಒಂದು ನೈಸರ್ಗಿಕ ಕಾಂತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ಹಾಗೆ ಕೃತಕ ಕಾಂತಗಳು ಅಂದ್ರೆ ಮಾನವ ನಿರ್ಮಿತ ಕಾಂತಗಳಿಗೆ ನಾವು ಕೃತಕ ಕಾಂತಗಳು ಅಂತ ಕರಿತೀವಿ. ಸೊ ಕೃತಕ ಕಾಂತಗಳಲ್ಲಿ ಬೇರೆ ಬೇರೆ ವಿಧಗಳು ಇದೆ. ಸೊ ಇದನ್ನ ನಾವು ದಂಡಕಾಂತ ಅಂತ ಕರಿತೀವಿ. ಸೊ ಇದು ಲಾಳ ಕಾಂತ. ಸೊ ಇದು ಸೂಜಿ ಕಾಂತ ಅಂತಾರೆ ಅಥವಾ ದಿಕ್ಸೂಚಿ ಅಂತ ಕರೀತಾರೆ. ಸೊ ಯಾಕೆ ಸೂಜಿ ಕಾಂತ ಅಂತಾರೆ ಅಂದ್ರೆ, ಸೊ ಇಲ್ಲಿ ತುದಿ ಏನಾಗಿದೆ, ಚೂಪಾಗಿದೆ. ಸೊ ಆದ್ರಿಂದ ಇದನ್ನ ನಾವು ಏನಂತ ಕರಿತೀವಿ, ಸೂಜಿ ಕಾಂತ ಅಂತ ಕರಿತೀವಿ. ಸೊ ಇದು ಒಂದು ದಿಕ್ಸೂಚಿ, ಒಳಗಡೆ ಇಟ್ಟಿರುವಂಥದ್ದು ಸೂಜಿ ಕಾಂತ ಆಗಿದೆ. ಹಾಗೆ ಚೆಂಡಿನ ಕೊನೆ ಇರುವಂತಹ ಕಾಂತ ಅಂತ ಇನ್ನೊಂದು ವಿಧದ ಕಾಂತ ಇದೆ. ಸೊ ಮ್ಯಾಗ್ನೆಟ್ ಅಂತ ಕರಿತೀವಿ ಅಲ್ವಾ ಇಂಗ್ಲಿಷ್ನಲ್ಲಿ. ಸೊ ಇದಕ್ಕೆ ಬಾರ್ ಮ್ಯಾಗ್ನೆಟ್, ಆರ್ಶೋ ಮ್ಯಾಗ್ನೆಟ್ ಅಂತ ಕರೀತಾರೆ. ಲಾಳಕಾಂತ, ದಂಡಕಾಂತ, ಸೂಜಿ ಕಾಂತ. ಸೊ ಹಾಗೆ ಚೆಂಡಿನ ಕೊನೆಯುಳ್ಳ ಕಾಂತ ಅಂದ್ರೆ, ಚೆಂಡಿನ ಕೊನೆಯುಳ್ಳ ಕಾಂತ ಅಂದ್ರೆ ಒಂದು ಚೆಂಡಿಗೆ ದೊಡ್ಡ ಚೆಂಡನ್ನು ಹಾಕಿರ್ತಾರೆ. ಈಗ ನೋಡ್ರಿ, ಕಾರ್ಖಾನೆಗಳಲ್ಲೆಲ್ಲ ದೊಡ್ಡ ದೊಡ್ಡ ಯಂತ್ರಗಳನ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಇಡಬೇಕಾಗಿರುತ್ತೆ. ಅರ್ಥ ಇದೆಯಾ? ಸೊ ಅವಾಗ ಚೆಂಡಿನ ಕೊನೆ ಇರುವಂತ ಕಾಂತ, ಸೊ ಚೈನಿಗೆ ದೊಡ್ಡದಾದಂತ ಒಂದು ಚೆಂಡಿನ ಆಕಾರದ ಮ್ಯಾಗ್ನೆಟ್ ಅನ್ನ ಇರಿಸಿರ್ತಾರೆ. ಆ ಮ್ಯಾಗ್ನೆಟ್ ಏನ್ ಮಾಡ್ತಾರೆ, ಅದಕ್ಕೆ ವಿದ್ಯುತ್ತನ್ನ ಆಯ್ತಾಗ ಅದೇನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಆಮೇಲೆ ಮತ್ತೆ ಎಲ್ಲಿ ಅದನ್ನ ಇಡಬೇಕೋ ಆ ಜಾಗದಲ್ಲಿ ಅದನ್ನ ಸೇರಿಸ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಕಬ್ಬಿಣದ ವಸ್ತುಗಳು ಬಹಳಷ್ಟು ಜನ ಬೇಕಾಗುತ್ತೆ ಅದನ್ನ ಇಡಬೇಕು ಅಂತ. ಸೊ ಅವಾಗ ದೊಡ್ಡ ಚೆಂಡಿನಾಕಾರದ ಒಂದು ಮ್ಯಾಗ್ನೆಟ್ಗಳು, ಸೊ ಅವು ಕಬ್ಬಿಣವನ್ನು ಅಟ್ರಾಕ್ಟ್ ಮಾಡ್ತವೆ. ಅದಾದ್ಮೇಲೆ ಆ ಜಾಗಕ್ಕೆ ಹೋಗಿ ಇರಿಸ್ತಾರೆ. ಸೊ ಈ ರೀತಿ ಇವುಗಳನ್ನ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಬಳಸ್ತಾರೆ. ಸೊ ಹಾಗೆ ನಾವು ಈಗ ಕಾಂತದ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈಗ ಮ್ಯಾಗ್ನೆಟ್ಗಳು ಅಥವಾ ಕಾಂತ ಏನ್ ಮಾಡ್ತವೆ, ಕಾಂತೀಯ ವಸ್ತುಗಳನ್ನ ಅವು ಆಕರ್ಷಿಸ್ತವೆ ಅಲ್ವಾ. ಸೊ ಈಗ ಇದು ಒಂದು ಕಬ್ಬಿಣ ಅಲ್ವಾ, ಕಬ್ಬಿಣವನ್ನ ಆಕರ್ಷಿಸ್ತವೆ. ಅರ್ಥ ಆಗ್ತಾ? ಈಗ ಕಾಂತದ ಗುಣವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಮೊದಲನೇದಾಗಿ ಕಾಂತದ ಗುಣ ಏನು, ಕಾಂತೀಯ ವಸ್ತುಗಳನ್ನ ಆಕರ್ಷಿಸ್ತವೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇದು ಒಂದು ಕಬ್ಬಿಣವನ್ನ ಆಕರ್ಷಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಪ್ರತಿ ಕಾಂತವು 2 ದಿಕ್ಕುಗಳನ್ನ ಹೊಂದಿದೆ ಅಥವಾ ಧ್ರುವಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಒಂದು ಬಿಳಿಯ ಚುಕ್ಕಿ ಕಾಣಿಸ್ತಾ ಇದೆಯಲ್ವಾ, ಸೊ ಇದು ಉತ್ತರ ಧ್ರುವ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇದರ ಆಪೋಸಿಟ್ ಇಲ್ಲಿರುವಂಥದ್ದು ದಕ್ಷಿಣ ಧ್ರುವ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಕಾಂತಕ್ಕೆ 2 ಧ್ರುವಗಳಿರುತ್ತೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಸೊ ಹಾಗೆ ಧ್ರುವಗಳು 2 ಧ್ರುವಗಳಲ್ಲಿ ಸಮಾನ ಕಾಂತೀಯತೆ ಇರುತ್ತೆ, ಒಂದು ಹೆಚ್ಚು ಕಡಿಮೆ ಇರಲ್ಲ. ಅರ್ಥ ಆಗ್ತಾ ಇದೆಯಾ? 2 ಕಡೆನೂ ಸಮಾನ ಕಾಂತೀಯತೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಸಜಾತಿಯ ಧ್ರುವಗಳು, ಈಗ ನೋಡ್ರಿ, ಇದು ಉತ್ತರ ಧ್ರುವ. ಉತ್ತರ ಧ್ರುವಕ್ಕೆ ನಾನು ದಕ್ಷಿಣ ಧ್ರುವವನ್ನ ಹತ್ರಕ್ಕೆ ತೆಗೆದುಕೊಂಡಿದ್ದೀನಿ. ಸೊ ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಸೊ ಇದೆರಡು ಏನಾಗ್ತಾ ಇದೆ, ಆಕರ್ಷಿಸ್ತಾ ಇದೆ ಅಲ್ವಾ. ಉತ್ತರ ಮತ್ತು ದಕ್ಷಿಣ ಧ್ರುವ ಏನಾಯ್ತು, ಆಕರ್ಷಿಸ್ತಾ ಇದೆ. ಅಂದ್ರೆ ಇದರ ಅರ್ಥ ಏನು, ವಿಜಾತೀಯ ಧ್ರುವ. ಇದು ಉತ್ತರ ಆಗಿದೆ,
ಇದು ದಕ್ಷಿಣ ಆಗಿದೆ. ವಿಜಾತೀಯ ಧ್ರುವಗಳು ಏನಾಯ್ತು? ಆಕರ್ಷಿಸಿದ್ವು. ಸೊ ನೆಕ್ಸ್ಟ್ ಇಲ್ಲಿ ಉತ್ತರ ಧ್ರುವ ಇದೆಯಲ್ವಾ, ಮತ್ತೆ ನಾನು ಉತ್ತರ ಧ್ರುವವನ್ನೇ ತರ್ತೀನಿ. ಈಗ ನೋಡ್ರಿ, ಅವು ಆಕರ್ಷಿಸ್ತಾ ಇಲ್ಲ. ನೋಡ್ರಿ, ಹತ್ರ ತಂದ್ರು ಆಕರ್ಷಿಸ್ತಾ ಇಲ್ಲ. ಆಕರ್ಷಿಸ್ತಾ ಇಲ್ಲ, ದೂರ ತಳ್ತಾ ಇದೆ ನೋಡ್ರಿ, ಅಲ್ವಾ? ಅಂದ್ರೆ ಸಜಾತಿಯ ಧ್ರುವಗಳು ವಿಕರ್ಷಿಸ್ತವೆ, ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ. ಸೊ ಇದು ಒಂದು ಕಾಂತದ ಗುಣ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಒಂದು ಕಾಂತವನ್ನ ತೂಗು ಬಿಟ್ಟಾಗ ಅದು ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ನಿಲ್ಲುತ್ತೆ. ಅರ್ಥ ಆಗ್ತಾ ಇದೆಯಾ? ಇದು ಒಂದು ದಿಕ್ಸೂಚಿ ಇದೆ. ನಾವು ಆ ದಿಕ್ಸೂಚಿಯನ್ನ ಇಲ್ಲಿ ಇಟ್ಟಾಗ ಅದು ಉತ್ತರ ಮತ್ತು ದಕ್ಷಿಣ ಧ್ರುವದ ಹತ್ರ ನಿಲ್ಲುತ್ತೆ, ಅಥವಾ ಅಂದ್ರೆ ಎರಡನ್ನು ಅಂದ್ರೆ ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ನಿಂತ್ಕೊಳ್ಳುತ್ತದೆ. ನಾವು ಎಷ್ಟೇ ಅದನ್ನು ತಿರುಗಿಸಿಟ್ರು ಅದು ಉತ್ತರ ಮತ್ತು ದಕ್ಷಿಣ ಧ್ರುವದ ಕಡೆಗೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಒಂದು ಸೂಚಿಕಾಂತನೂ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಯಾವುದೇ ಆಗಲಿ, ನಾವು ಈ ಕಾಂತವನ್ನ ನಾವು ಒಂದು ದಾರ ಕಟ್ಟಿ ತೂಗ್ಬಿಟ್ಟು ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ನಿಲ್ಲುತ್ತೆ. ಸೊ ಇಲ್ಲಿ ಸೂಚಿಕಾಂತ ಇದೆ, ಇದನ್ನು ಸಹ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ನಿಲ್ಲುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಅದೇ ರೀತಿ ಸೊ ನಾವು ಕಾಂತವನ್ನ ಇಟ್ಟಾಗ ಅದು ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ನಿಲ್ಲುತ್ತೆ. ಸೊ ನೋಡ್ರಿ, ಉತ್ತರ ಮತ್ತು ದಕ್ಷಿಣ ಧ್ರುವದತ್ತ ಅದು ನಿಲ್ಲುತ್ತೆ. ಆಯ್ತಾ? ಆಮೇಲೆ ಎಲ್ರಿಗೂ ಕೊಡ್ತೀನಿ ನೋಡ್ರಂತೆ. ಸೊ ಇದು ಹಾಗೆ ನಾವು ಈಗ ಇವುಗಳ ಗುಣಗಳನ್ನ ನಾವು ತಿಳ್ಕೊಂಡು ಅಲ್ವಾ? ಸೊ ಇವುಗಳನ್ನ ತೂಗು ಬಿಟ್ಟಾಗ ಅದು ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ದಂಡಕಾಂತ ಅಥವಾ ಕಾಂತದ ಗುಣಗಳ ಬಗ್ಗೆ ನೀವು ತಿಳ್ಕೊಂಡ್ರಲ್ವಾ? ಸೊ ಹಾಗೆ ಇವುಗಳ ಉಪಯೋಗ ಏನಪ್ಪಾ ಅಂದ್ರೆ ರೇಡಿಯೋ, ಟಿವಿಗಳಲ್ಲಿ ನಾವು ಕಾಣ್ಬೋದು. ಮತ್ತೆ ರೆಫ್ರಿಜರೇಟರ್, ಈಗ ಫ್ರಿಜ್ ಅನ್ನು ನಾವು ಓಪನ್ ಮಾಡ್ತೀವಿ, ಕ್ಲೋಸ್ ಮಾಡುವಾಗ ಅದು ಹಾಗೆ ಟಕ್ ಅಂತ ಕ್ಲೋಸ್ ಆಗುತ್ತೆ ಅಲ್ವಾ? ಸೊ ಅಲ್ಲೂ ಸಹ ಒಂದು ಮ್ಯಾಗ್ನೆಟ್ ಅನ್ನ ಅಳವಡಿಸಿರ್ತಾರೆ. ಆಮೇಲೆ ನಿಮ್ಮ ಮನೆಗಳಲ್ಲಿ ಆಟಿಕೆ, ಸಣ್ಣ ಮಕ್ಕಳ ಕಾರ್ ಆಗಿರ್ಬೋದು, ಆಟಿಕೆಗಳಲ್ಲೂ ಸಹ ನಾವು ಈ ಮ್ಯಾಗ್ನೆಟ್ಗಳನ್ನ ನಾವು ಕಾಣಬಹುದು ಅಲ್ವಾ? ಸೊ ಹಾಗೆ ನಾವು ಕಾಂತ ಕ್ಷೇತ್ರ ಅಂದ್ರೆ ಕಾಂತೀಯ ಬಲ ಪ್ರಭಾವವನ್ನ ಹೊಂದಿರುವಂತಹ ಪ್ರದೇಶಕ್ಕೆ ನಾವು ಕಾಂತ ಕ್ಷೇತ್ರ ಅಂತ ಕರಿತೀವಿ. ಸೊ ಕಾಂತೀಯ ಬಲ ಪ್ರಭಾವವಿರುವ ಪ್ರದೇಶಕ್ಕೆ ನಾವೇನಂತ ಕರಿತೀವಿ? ಕಾಂತ ಕ್ಷೇತ್ರ ಅಂತ ಕರಿತೀವಿ. ಸೊ ಹಾಗೆ ಈಗ ಕಾಂತ ಕ್ಷೇತ್ರಕ್ಕೆ ಒಂದು ದಿಕ್ಕು ಇದೆ ಮತ್ತು ಪರಿಮಾಣನೂ ಸಹ ಕಾಂತ ಕ್ಷೇತ್ರಕ್ಕೆ ಇದೆ. ಅಂತ ಆಗ್ತಾ ಇದೆಯಾ? ಸೊ ಹಾಗೆ ಒಂದು ವಾಹಕದ ಅಥವಾ ಒಂದು ಕಾಂತದ ಎರಡು ಅಂದ್ರೆ ಒಂದು ಕಾಂತಕ್ಕೆ ಎರಡು ಧ್ರುವಗಳಿರ್ತವೆ. ಅವು ಯಾವುವು? ಎರಡು ಧ್ರುವಗಳು ಯಾವುವು? ಉತ್ತರ ಧ್ರುವ, ದಕ್ಷಿಣ ಧ್ರುವ. ದಕ್ಷಿಣ ಧ್ರುವ ಎರಡು ಇರ್ತವಲ್ವಾ? ಸೊ ಹಾಗೆ ನಾವು ಈಗ ಇಲ್ಲಿ ಈ ವಿದ್ಯುತ್ ಕ್ಷೇತ್ರ ಮತ್ತು ಕಾಂತ ಕ್ಷೇತ್ರ ಇವುಗಳನ್ನ ಎಲ್ಲ ಅರ್ಥೈಸ್ಕೊಳ್ಳಿಕ್ಕೆ, ಅಂದ್ರೆ ಎಲ್ಲಿ ವಿದ್ಯುತ್ ಕ್ಷೇತ್ರ ಇರುತ್ತೋ ಅಲ್ಲಿ ಕಾಂತ ಕ್ಷೇತ್ರ ಇರುತ್ತೆ ಅನ್ನೋದಕ್ಕೆ ಮೂರು ನಿಯಮಗಳನ್ನ ಪ್ರತಿಪಾದಿಸಿದ್ದಾರೆ. ಸೊ ಮೊದಲನೇದಾಗಿ ಬಲಗೈನ ಹೆಬ್ಬೆರಳ ನಿಯಮ. ಸೊ ಇಲ್ಲಿ ಇದು ಒಂದು ವಾಹಕದ ತಂತಿ ಅಂತ ತಿಳ್ಕೊಂಡ್ರೆ ಇದು ಬಲಗೈನ ಹೆಬ್ಬೆರಳ ನಿಯಮ. ಸೊ ಬಲಗೈನ ಹೆಬ್ಬೆರಳ ನಿಯಮ, ಒಂದು ವಾಹಕ ತಂತಿಯನ್ನ ಬಲಗೈನಲ್ಲಿ
ಹಿಡಿದಿದ್ವಿ ಅಂತ ಊಹಿಸ್ಕೊಳ್ಬೇಕು ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಬಲಗೈನಲ್ಲಿ ಊಹಿಸಿದಾಗ ಸೊ ಬಲಗೈನ ಹೆಬ್ಬೆರಳು ಏನ್ ಸೂಚಿಸುತ್ತೆ? ಸೊ ಇಲ್ಲಿ ಈಗ ಬಲಗೈನ ಹೆಬ್ಬೆರಳ ನಿಯಮವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಅರ್ಥ ಆಗ್ತಾ ಇದೆಯಾ? ಯಾಕೆಂದ್ರೆ ಈಗ ನಾವು ಎಲ್ಲಿ ವಿದ್ಯುತ್ ಕ್ಷೇತ್ರ ಇರುತ್ತೋ ಅಲ್ಲೇ ಕಾಂತ ಕ್ಷೇತ್ರನೂ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ಎಲ್ಲಿ ಕಾಂತ ಕ್ಷೇತ್ರ ಇರುತ್ತೋ ಅಲ್ಲಿ ವಿದ್ಯುತ್ ಕ್ಷೇತ್ರ, ಎಲ್ಲಿ ವಿದ್ಯುತ್ ಕ್ಷೇತ್ರ ಇರುತ್ತೋ ಅಲ್ಲಿ ಕಾಂತ ಕ್ಷೇತ್ರನೂ ಇರುತ್ತೆ ಅನ್ನೋದನ್ನ ಅಂದ್ರೆ ತಿಳಿಸ್ಲಿಕ್ಕೆ ನಿಯಮಗಳನ್ನ ಪ್ರತಿಪಾದಿಸಿದ್ರು. ಸೊ ಮೊದಲನೇದಾಗಿ ಬಲಗೈನ ಹೆಬ್ಬೆರಳ ನಿಯಮ. ಸೊ ಇಲ್ಲಿ ನೋಡ್ರಿ, ಒಂದು ವಾಹಕ ತಂತಿಯನ್ನ ನಮ್ಮ ಬಲಗೈನಲ್ಲಿ ಹಿಡಿದಾಗ ನೋಡ್ರಿ, ಬಲಗೈನ ಹೆಬ್ಬೆರಳು ಏನನ್ನು ಸೂಚಿಸುತ್ತೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ. ಈಗ ಎಲ್ಲಿ ಕಾಂತ ಕ್ಷೇತ್ರ ಇರುತ್ತೋ ಅಲ್ಲಿ ವಿದ್ಯುತ್ ಕ್ಷೇತ್ರ ಇದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ 3 ನಿಯಮಗಳನ್ನ ಪ್ರತಿಪಾದಿಸಿದ್ರು. ಸೊ ಮೊದಲನೇದಾಗಿ ಬಲಗೈನ ಹೆಬ್ಬೆರಳ ನಿಯಮ. ಸೊ ಒಂದು ವಾಹಕದ ತಂತಿಯನ್ನ ನಮ್ಮ ಬಲಗೈನಲ್ಲಿ ಹಿಡಿದುಕೊಂಡಿದ್ದೇವೆ ಎಂದು ಊಹಿಸಿದಾಗ ಬಲಗೈ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ. ಉಳಿದ ಬೆರಳುಗಳು ಕಾಂತ ಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಉಳಿದ ಬೆರಳುಗಳು ಯಾವ ದಿಕ್ಕನ್ನ ಸೂಚಿಸುತ್ತೆ? ಕಾಂತ ಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ. ಸೊ ಇದು ಬಲಗೈನ ಹೆಬ್ಬೆರಳ ನಿಯಮ. ಸೊ ಮ್ಯಾಕ್ಸ್ ಇನ್ನ ನೆಕ್ಸ್ಟ್ ನಿಯಮ ಮ್ಯಾಕ್ಸ್ವೆಲ್ನ ಕಾರ್ಸ್ಕ್ರೂ ನಿಯಮ. ಸೊ ಈಗ ನೋಡ್ರಿ, ಒಂದು ಬಿರುಡೆಯನ್ನ ತೆಗೆದುಕೊಂಡು ಅಥವಾ ಸ್ಕ್ರೂ ಅನ್ನ ನಾವು ತೆಗೆದುಕೊಂಡು ಸೊ ಈ ರೀತಿ ತಿರುಗಿಸ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಸೊ ಆ ಸ್ಕ್ರೂ ಏನಾಗ್ತಾ ಇದೆ? ಮುಂದೆ ಹೋಗ್ತಾ ಇದೆ ಅಲ್ವಾ? ಸೊ ಆ ಸ್ಕ್ರೂ ಚಲಿಸುವ ದಿಕ್ಕಿದೆಯಲ್ಲ ಅದು ವಿದ್ಯುತ್ ಪ್ರವಾಹದ ದಿಕ್ಕಾಗಿರುತ್ತೆ. ಸೊ ಈ ರೀತಿ ಆ ಮುಂದೆ ಹೋಗ್ತಾ ಇದೆಯಲ್ಲ ಅದು ವಿದ್ಯುತ್ ಪ್ರವಾಹದ ದಿಕ್ಕಾಗಿರುತ್ತೆ. ಸೊ ಉಳಿದ ಈ ಸ್ಕ್ರೂ ಅನ್ನ ನಾವೇನ್ ತಿರುಗಿಸ್ತಾ ಇದ್ದೀವಿ ಅದು ಕಾಂತ ಕ್ಷೇತ್ರದ ದಿಕ್ಕಾಗಿರುತ್ತೆ ಅನ್ನೋದನ್ನ ಸೊ 2 ನಿಯಮಗಳನ್ನ ಪ್ರತಿಪಾದಿಸ್ಬಿಟ್ಟು ಸೊ ಅಂದ್ರೆ ವಿದ್ಯುತ್ ಪ್ರವಾಹ ಮತ್ತು ಕಾಂತ ಕ್ಷೇತ್ರಕ್ಕೆ ಇರುವಂತಹ ಸಂಬಂಧವನ್ನ ಅವರು ಸೂಚಿಸಿದ್ರು. ಸೊ ಹಾಗೆ ಫ್ಲೆಮಿಂಗ್ ಅವರು ಬಲಗೈ ಮತ್ತು ಎಡಗೈ ನಿಯಮವನ್ನ ಸೂಚಿಸಿದ್ರು. ಸೊ ಇಲ್ಲಿ ನಿಮಗೆ ಈ ಸಿಲೆಬಸ್ ಅಲ್ಲಿ ಫ್ಲೆಮಿಂಗ್ನ ಎಡಗೈ ನಿಯಮ ಮಾತ್ರ ಇದೆ, ಬಲಗೈ ನಿಯಮ ಇಲ್ಲ. ಫ್ಲೆಮಿಂಗ್ನ ಎಡಗೈ ನಿಯಮವನ್ನ ಮೋಟಾರ್ ನಿಯಮ ಅಂತ ಸಹ ಕರೀತಾರೆ. ಸೊ ಏನು ಅಂದ್ರೆ ನಮ್ಮ ಎಡಗೈನ ಹೆಬ್ಬೆರಳು, ತೋರು ಬೆರಳು ಹಾಗೂ ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರಿಸಿದಂತೆ ಹೊಂದಿಸಿದಾಗ, ಇಲ್ಲಿ ನೋಡ್ರಿ, ಈ ಹೆಬ್ಬೆರಳು ತೋರು ಬೆರಳಿಗೆ ಲಂಬವಾಗಿರುತ್ತೆ. ತೋರು ಬೆರಳು ಮಧ್ಯದ ಬೆರಳಿಗೆ ಲಂಬವಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು 3 ಬೆರಳುಗಳನ್ನು ನಾವು ಪರಸ್ಪರ ಲಂಬವಾಗಿ ಇರಿಸಿದಾಗ ಅಂದ್ರೆ ಇಲ್ಲಿ ಒಂದಕ್ಕೊಂದು ಲಂಬ ಆಗಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇದಕ್ಕೆ ಈ ಬೆರಳು ಲಂಬ, ಇದಕ್ಕೆ ಇದು ಲಂಬವಾಗಿರ್ಬೇಕು. ಸೊ ಆವಾಗ ತೋರು ಬೆರಳು ಏನನ್ನು ತೋರಿಸುತ್ತೆ? ತೋರು ಬೆರಳು ಕಾಂತ ಕ್ಷೇತ್ರದ ದಿಕ್ಕನ್ನು, ಸೊ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಸೊ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲ ಅಥವಾ ಚಲನೆಯ ದಿಕ್ಕನ್ನ ಸೂಚಿಸುತ್ತೆ. ಸೊ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ನಾವು ಮೋಟಾರ್ ನಿಯಮ ಅಂತ ಸಹ ನಾವು ಕರಿತೀವಿ. ಸೊ ಈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಮೋಟಾರು ಅದು ಕಾರ್ಯವನ್ನ ನಿರ್ವಹಿಸುತ್ತೆ. ಅರ್ಥ ಆಗ್ತಾ ಇಲ್ಲ?
ಸೊ ಹಾಗೆ ನಾವೀಗ ಕಾಂತೀಯ ಬಲರೇಖೆಗಳು ಗುಣಲಕ್ಷಣದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೊ ಹಾಗೆ ಕಾಂತೀಯ ಬಲರೇಖೆಗಳು ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನಾವು ಕೆಲವು ಕಬ್ಬಿಣದ ರಜವನ್ನ ನಾವು ತೆಗೆದುಕೊಂಡಿದ್ದೀವಿ. ಸೊ ಕಬ್ಬಿಣದ ರಜ ಇವು. ಸೊ ಯಾವ ರೀತಿ ಕಾಂತೀಯ ಬಲರೇಖೆಗಳು ಉಂಟಾಗ್ತವೆ ಅನ್ನೋದನ್ನ ಸ್ವಲ್ಪ ನಾವು ಏನು ಮಾಡಬೇಕು, ಕಬ್ಬಿಣದ ರಜಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಐರನ್ ಫಿಲ್ಲಿಂಗ್ಸ್ ಅಂತ ಕರೀತಾರೆ. ಸೊ ಯಾವ ರೀತಿ ಕಾಂತೀಯ ಬಲರೇಖೆಗಳು ಉಂಟಾಗ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಇದು ಕಾಂತೀಯ ಬಲರೇಖೆಗಳು ಯಾವ ರೀತಿ ಉಂಟಾಗಿವೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಎಲ್ಲರೂ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಮ್ಯಾಗ್ನೆಟ್ ಇದೆ. ಇದರ ಸುತ್ತ ಕಾಂತೀಯ ಬಲರೇಖೆಗಳು ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ನಾವು ಕಾಂತೀಯ ಬಲರೇಖೆಗಳು ಉಂಟಾಗಿರೋದನ್ನ ನಾವು ನೋಡ್ಬೋದು. ಸೊ ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಸೊ ಟೆಕ್ಸ್ಟ್ ಅಲ್ಲಿ ಇದೆ, ಒಬ್ರು ಈ ಡಯಾಗ್ರಾಮ್ ತೋರಿಸ್ರಿ ನಿಮಗೆ ಅರ್ಥ ಆಗುತ್ತೆ. ಸೊ ಯಾವ ರೀತಿ ಕಾಂತೀಯ ಬಲರೇಖೆಗಳು ಉಂಟಾಗಿದೆ ಅನ್ನೋದು. ಇಲ್ಲಿ ನೋಡ್ರಿ, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕಾಂತೀಯ ಬಲರೇಖೆಗಳು. ಸೇಮ್ ಅದೇ ರೀತಿ ಕಾಂತೀಯ ಬಲರೇಖೆಗಳು ಉಂಟಾಗಿರೋದನ್ನ ನಾವು ಕಾಣಬಹುದು. ಸೊ ಎಲ್ಲರೂ ಅಬ್ಸರ್ವ್ ಮಾಡಿ. ಸೊ ಕಾಂತೀಯ ಬಲರೇಖೆಗಳು ಇಲ್ಲಿಂದ ಇಲ್ಲಿಗೆ ಹೋಗಿದ್ದಾವೆ. ಆಮೇಲೆ ಕಾಂತದ ಧ್ರುವಗಳಂತ ಕಾಂತೀಯತೆ ಜಾಸ್ತಿ ಇದೆ. ಕಬ್ಬಿಣದ ರಜಗಳು ಧ್ರುವಗಳ ಹತ್ರನೇ ಜಾಸ್ತಿ ಇದೆ ನೋಡ್ರಿ. ಧ್ರುವದ ಹತ್ರ ಜಾಸ್ತಿ ಇರುತ್ತೆ. ಕಾಂತೀಯ ಬಲರೇಖೆಗಳು ಮುಖ್ಯವಾದ್ದು. ಕಾಂತೀಯ ಬಲರೇಖೆಗಳು ಯಾವ ರೀತಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ನಿದರ್ಶಿಸಿದವೆ. ಸೊ ಧ್ರುವಗಳ ಹತ್ರ ಕಾಂತೀಯತೆ ಜಾಸ್ತಿ ಇದೆ ಅಲ್ವಾ. ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ಇದೆ ನೋಡ್ರಿ. ಸೊ ಧ್ರುವಗಳ ಹತ್ರ ಕಾಂತೀಯತೆ ಜಾಸ್ತಿ ಇದೆ ಆಯಿತಾ. ಇವನ್ನೆಲ್ಲ ನಾವು ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಕಾಂತೀಯ ಬಲರೇಖೆಗಳು ಕಾಣಿಸ್ತಾ ಇದೆಯಾ? ಹಾಂ, ಕೆಳಗಡೆ ಮ್ಯಾಗ್ನೆಟ್ ಇಟ್ಟಿರ್ತವಾ. ಸೊ ಇಲ್ಲಿ ಧ್ರುವಗಳ ಹತ್ರ ಆಕರ್ಷಣ ಬಲ ಜಾಸ್ತಿ ಇರುತ್ತೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಹತ್ರ ಜಾಸ್ತಿ ಇದೆ. ಸೊ ಇವು ಕಾಂತೀಯ ಬಲರೇಖೆಗಳು. ಸೊ ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ನಿದರ್ಶಿಸಿದವೆ. ನೋಡಿ ಕಾಣ್ತಾ ಇದೆಯಾ? ಸೊ ಇವೇ ಕಾಂತೀಯ ಬಲರೇಖೆಗಳು. ಧ್ರುವಗಳ ಹತ್ರ ಅದರ ಕಾಂತೀಯತೆ ಏನಾಗಿದೆ? ಜಾಸ್ತಿ ಇದೆ. ಸೊ ಇದರಿಂದ ಕಾಂತೀಯ ಬಲರೇಖೆಗಳ ಗುಣಲಕ್ಷಣವನ್ನ ನೀವು ತಿಳ್ಕೊಂಡ್ರಲ್ವಾ? ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಅವು ನಿದರ್ಶಿಸುತ್ತವೆ. ಸೊ ಹಾಗೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಒಂದರ ಮೇಲೆ ಒಂದಿರಲ್ಲವು.
ಒಂದು ಪಕ್ಕ ಒಂದು ಇರ್ತವೆ ಈ ರೀತಿ. ಸೊ ಇದು ಒಂದು ದಂಡಕಾಂತ ಅಂದ್ರೆ ಇದು ಉತ್ತರ ಮತ್ತು ದಕ್ಷಿಣ ಧ್ರುವಗಳು. ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿಸುತ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಕಾಂತದ ಅಂದ್ರೆ ಗುಣಲಕ್ಷಣ, ಕಾಂತೀಯ ಬಲ ರೇಖೆಗಳು. ಸೊ ಹಾಗೆ ಈ ಧ್ರುವಗಳ ಹತ್ರ ಕಾಂತತೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಲ್ವಾ, ಕಾಂತೀಯತೆ ಎಲ್ಲಿ ಜಾಸ್ತಿ ಇತ್ತು? ಧ್ರುವಗಳ ಹತ್ರ. ಇಲ್ಲೇ ಜಾಸ್ತಿ ಇತ್ತಲ್ವಾ? ಸೊ ಹಾಗೆ ನಾವು ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣವನ್ನ ನಾವು ತಿಳ್ಕೊಂಡ್ವಲ್ವಾ? ಸೊ ಹಾಗೆ ಇನ್ನೊಂದು ಸೊಲನಾಯ್ಡ್ ಅಂತ ಕರೀತಾರೆ. ಈಗ ಏನ್ ಮಾಡ್ತಾರಪ್ಪ ಅಂದ್ರೆ, ನಾವು ಈಗಾಗಲೇ ಹೇಳ್ತಲ್ವಾ, ಈ ರೇಡಿಯೋ, ಟೆಲಿವಿಷನ್, ಸೊ ಇವುಗಳಲ್ಲೆಲ್ಲ ಕಾಂತವನ್ನ ಅಳವಡಿಸ್ತಾರೆ. ಸೊ ಅವುಗಳನ್ನ ಈಗ ಅಕಾಂತೀಯ ವಸ್ತುಗಳನ್ನ ಕಾಂತೀಯತೆಯನ್ನಾಗಿ ಮಾಡಬೇಕು ಅಂದ್ರೆ ಅವುಗಳನ್ನ ಏನ್ ಮಾಡ್ತಾರೆ? ಈ ಸೊಲನಾಯ್ಡ್ ಅಂತ ಕರೀತಾರೆ. ಸೊ ವಿದ್ಯುತ್ ಕಾಂತಗಳ ತಯಾರಿಕೆಯಲ್ಲಿ ಈ ಸೊಲನಾಯ್ಡ್ಗಳನ್ನ ಬಳಸ್ತಾರೆ. ಅರ್ಥಾಗ್ತಾ? ಈಗ ಸೊಲನಾಯ್ಡ್ ಅಂದ್ರೆ ಏನು ಅನ್ನೋದ್ರನ್ನ ನಾವು ತಿಳ್ಕೊಳ್ಳೋಣ. ಸೊ ಅವಾಹಕ ಹೊದಿಕೆ ಇರುವ ಅಂದ್ರೆ ತಾಮ್ರದ ತಂತಿಯ ಸುರಳಿಯನ್ನ ಒಳಗೊಂಡಿರುವಂತಹ, ಈಗ ನೋಡಿ, ಅನೇಕ ತಾಮ್ರದ ಸುರುಳಿಗಳಿಂದ ಸುತ್ತಿರುವಂತಹ ಸಿಲಿಂಡರ್ ಆಕಾರದ ವಸ್ತುವಿಗೆ ನಾವು ಏನಂತ ಕರಿತೀವಿ? ಸೊಲನಾಯ್ಡ್ ಅಂತ ಕರಿತೀವಿ. ಸೊ ಈ ಸೊಲನಾಯ್ಡ್ಗಳನ್ನ ನಾವು ಎಲ್ಲಿ ಉಪಯೋಗಿಸಬೇಕು ಅಂದ್ರೆ ವಿದ್ಯುತ್ ಕಾಂತಗಳ ತಯಾರಿಕೆಯಲ್ಲಿ ನಾವು ಉಪಯೋಗಿಸ್ತೀವಿ. ಈಗ ಒಂದು ಮೃದು ಕಬ್ಬಿಣವನ್ನ ತೆಗೆದುಕೊಳ್ತಾರೆ. ಆ ಮೃದು ಕಬ್ಬಿಣವನ್ನ ಏನ್ ಮಾಡ್ತಾರೆ? ಈ ಸೊಲನಾಯ್ಡ್ ಒಳಗೆ ಸೇರಿಸ್ತಾರೆ. ಈ ರೀತಿ ಸೇರಿಸ್ಬಿಟ್ಟು ಅದಕ್ಕೆ ಕಾಂತೀಯತೆಯನ್ನ ನೀಡ್ತಾರೆ. ಅಂದ್ರೆ ಅದಕ್ಕೂ ಒಂದು ಮ್ಯಾಗ್ನೆಟಿಕ್ ಪವರ್ ಬರಬೇಕು. ಸೊ ಈ ರೀತಿ ಅವುಗಳಿಗೂ ಸಹ ಕಾಂತೀಯತೆಯನ್ನ ಪಡೆಯಲಿಕ್ಕೆ, ಅಕಾಂತೀಯ ವಸ್ತುಗಳನ್ನು ಕಾಂತೀಯತೆ ಮಾಡಲಿಕ್ಕೆ ಸೊಲನಾಯ್ಡನ್ನ ಉಪಯೋಗಿಸ್ತಾರೆ. ಅರ್ಥ ಆಗ್ತಾ? ಸೊ ಹಾಗೆ ಸೊಲನಾಯ್ಡ್ ಅಂದ್ರೆ ಮಧ್ಯಭಾಗದಲ್ಲಿ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಏನಾಗುತ್ತೆ? ಸಮವಾಗಿರುತ್ತದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಮಧ್ಯಭಾಗದಲ್ಲಿ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಏನಾಗಿದೆ? ಸಮವಾಗಿದೆ. ಸೊ ಇಲ್ಲಿ ನಾವು ಏನಪ್ಪ ಅಂದ್ರೆ ಇವುಗಳನ್ನ ಅಂದ್ರೆ ಈ ಸೊಲನಾಯ್ಡ್ ಬಗ್ಗೆ ನಿಮಗೆ 2 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಒಂದು ಅಂಕಕ್ಕೆ ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣ ಬರೆಯಿರಿ ಅಂತ ಕೇಳ್ತಾರೆ. ಅರ್ಥ ಆಗ್ತಾ? ಸೊ ಹಾಗೆ ಸೊಲನಾಯ್ಡ್ ಎಂದರೆ ಏನು ಅಂತ ಕೇಳ್ತಾರೆ. ಆಯ್ತಾ? ಆಮೇಲೆ ಈ ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣ. ಸೊ ಈ ರೀತಿ ಇವುಗಳ ಬಗ್ಗೆ ಎಲ್ಲ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಕಾಂತದ ಬಗ್ಗೆ ಎಲ್ಲ ನೀವು ಒಂದು ತಿಳ್ಕೊಂಡ್ರಲ್ವಾ? ಸೊ ಹಾಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ಪರೀಕ್ಷಿಸ್ಬೇಕಲ್ವಾ? ಅದಕ್ಕೆ ಮೊದಲನೇದಾಗಿ ನಾವು ಈ ಪಾಠದಲ್ಲಿ ಏನೇನು ತಿಳ್ಕೊಂಡ್ರಿ ಅನ್ನೋದನ್ನ ನಾವು ಮತ್ತೆ ಪುನರ್ಮನನ ಮಾಡ್ಕೊಳ್ಳೋಣ. ಸೊ ನಾಳೆ ಈ ಮೋಟಾರ್ ಅಂದರೆ ಮೋಟಾರ್ ನಿಯಮ ಅಥವಾ ಫ್ಲೆಮಿಂಗ್ನ ಎಡಗೈ ನಿಯಮದ ಮೇಲೆ ಆಧರಿಸಿಬಿಟ್ಟು ವಿದ್ಯುತ್ ಮೋಟಾರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಆಮೇಲೆ ಗೃಹ ಬಳಕೆ ವಿದ್ಯುತ್ ಯಾವ ರೀತಿ ಅದನ್ನು ನಮ್ಮ ಮನೆಗಳಲ್ಲಿ ಇರುವಂತಹ ವಿದ್ಯುತ್ ಯಾವ ರೀತಿ, ಆಮೇಲೆ ಫ್ಯೂಸ್ನ ಕಾರ್ಯ, ಇದ್ರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಈಗ
ಕಾಂತಕ್ಷೇತ್ರ ಅಂದ್ರೆ ಏನು? ಅಯಸ್ಕಾಂತದ ಸುತ್ತಲೂ ನಿರ್ದಿಷ್ಟ ಪ್ರದೇಶದಲ್ಲಿ ಕಾಂತೀಯ ಬಲ ಇರುವಂತಹ ಪ್ರದೇಶಕ್ಕೆ ಪ್ರದೇಶದಲ್ಲಿ ನಾವು ಕಾಂತಕ್ಷೇತ್ರ ಇರುವಂತಹ ಪ್ರದೇಶವನ್ನ ನಾವು ಕಾಂತಕ್ಷೇತ್ರ ಅಂತ ಕರಿತೀವಲ್ವಾ. ಈಗ ಸೊಲನಾಯ್ಡ್ ಅಂದ್ರೆ ಏನು? ಯಾರು ಹೇಳ್ತೀರ ಸೊಲನಾಯ್ಡ್ ಅಂದ್ರೆ ಏನು? ಅವಾಹಕ ಒದಗಿ ಇರುವ ತಾಮ್ರದ ಸಂಖ್ಯೆ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುರಿದರಿಂದ ಆಕಾರವನ್ನು ಸೊಲನಾಯ್ಡ್ ಎನ್ನುವರು. ಸೊಲನಾಯ್ಡ್ ಅಂತ ಕರೀತಾರಲ್ವಾ. ಹಾಗೆ ಕಾಂತದ ವಿಧಗಳು ಯಾವುವು? ದಂಡಕಾಂತ, ಸೂಜಿಕಾಂತ, ಗಾಳಕಾಂತ, ಚೆಂಡಿನ ಕಾಂತ. ಚೆಂಡಿನ ಕೊನೆ ಉಳ್ಳ ಕಾಂತ. ಅರ್ಥ ಆಗ್ತಾ ಇದೆಯಾ? ಸೊ ಈ ಪಾಠ ಆಯ್ತು, ಸರಿ ಇದೆ ಉತ್ತರ. ಸೊ ಈ ಪಾಠ ಅರ್ಥ ಆಗಿದೆ ನಿಮ್ಗೆ ಅಂತ ತಿಳ್ಕೊಳ್ತೀನಿ ಆಯ್ತಾ. ಸೊ ಹಾಗೆ ನಾಳೆನು ಇದ್ರ ಬಗ್ಗೆ ಇನ್ನೊಂದು ಕ್ವಶನ್. ಸೊ ಕಾಂತದ ಗುಣ ಯಾವುದು ಅಂತ ಹೇಳಿ. ಕಾಂತೀಯ ಬಲ ರೇಖೆಗಳು ಒಂದಕ್ಕೊಂದು ಛೇದಿಸುವುದಿಲ್ಲ ಹಾಗೂ ಕಾಂತೀಯ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿಸುತ್ತದೆ. ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣ. ಸೊ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಅವು ನಿರ್ದೇಶಿಸುತ್ತವೆ ಅಂತ. ಹಾಗೆ ಕಾಂತದ ಗುಣಲಕ್ಷಣವನ್ನು ಸಹ ನೀವು ತಿಳ್ಕೊಂಡ್ರಲ್ವಾ. ಕಾಂತಕ್ಕೆ 2 ಧ್ರುವಗಳಿರುತ್ತೆ, ಉತ್ತರ ಮತ್ತು ದಕ್ಷಿಣ ಧ್ರುವಗಳು. ಉತ್ತರ ಮತ್ತು ಆ ಧ್ರುವಗಳ ಹತ್ರ ಕಾಂತೀಯತೆ ಜಾಸ್ತಿ ಇರುತ್ತೆ. ಸೊ ಹಾಗೆ ಕಾಂತವನ್ನು ತೂಗು ಬಿಟ್ಟಾಗ ಅದು ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ನಿಲ್ಲುತ್ತೆ. ಸೊ ಹಾಗೆ ಈ ಕಾಂತ ಇವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸ್ತವೆ ಅನ್ನೋದನ್ನ ಈ ಪಾಠದಲ್ಲಿ ನೀವು ತಿಳ್ಕೊಂಡಿದ್ದೀರಲ್ಲ ಮಕ್ಕಳೇ. ನಾಳೆ ನಾವು ಇನ್ನಷ್ಟು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ.